ಕರ್ನಾಟಕದ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥದ್ದು. ಅಧಿಕಾರದಲ್ಲಿ ರಾಜ್ಯ ಸರ್ಕಾರವನ್ನ ಆಡಳಿತವನ್ನ ಕೈ ಹಿಡಿದಿದ್ಯಾ? ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ಜಾಬ್ ಆಪರ್ಚುನಿಟೀಸ್ ಎಲ್ಲ ಕೊಡ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಜನಕ್ಕೆ. ನಾನ್ ಕನ್ನಡಿಗರ್ಸ್ ಅವ್ರಿಗೆಲ್ಲ 80% ಜಾಬ್ ಕೊಡ್ತಾ ಇದ್ದಾರೆ, ನಮಗೆಲ್ಲ ಬರೀ 10% 20%. ಅದಕ್ಕೆ ಅವರೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಇಂಡಿಯಾ ಅನ್ನೋದು ಬರೀ ಇಂಡಿಯಾ ಇರಲ್ಲ, ಇಂಡಿಯಾ ಲೇಬರ್ ಕಂಟ್ರಿ, ಪ್ರೈವೇಟ್ ಲಿಮಿಟೆಡ್ ಅಂತ ಬಂದ್ರೂ ಆಶ್ಚರ್ಯ ಪಡೋದಕ್ಕೆ ಏನೂ ಇಲ್ಲ. ಕಳೆದ 2-3 ದಿನಗಳಿಂದ ಕರ್ನಾಟಕದಾದ್ಯಂತ ಸುದ್ದಿ ಮಾಡ್ತಿರುವ ವಿಷಯ ಅಂದ್ರೆ 70% ಮೀಸಲಾತಿಯನ್ನ ಕರ್ನಾಟಕದ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥದ್ದು. ಈ ವಿಷಯವಾಗಿ ಕಳೆದ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ 70% ಮೀಸಲಾತಿ ಸೌಲಭ್ಯವನ್ನು ಒದಗಿಸುವುದಾಗಿ. ನಂತರ ಸ್ವಲ್ಪ ಸಮಯದ ನಂತರ ಆ ಮೀಸಲಾತಿ ಬಗ್ಗೆ ಮಾಡಿದಂತಹ ಟ್ವೀಟ್ ಅನ್ನ ಡಿಲೀಟ್ ಮಾಡ್ತಾರೆ, ಮತ್ತೆ ಅದರ ಕುರಿತಾಗಿ ಬೇರೆ ರೀತಿಯ ಟ್ವೀಟ್ ಮಾಡ್ತಾರೆ, ಮತ್ತೆ ಡಿಲೀಟ್ ಮಾಡ್ತಾರೆ. ಹೀಗೆ ರಾಜ್ಯ ಸರ್ಕಾರವೇ ಕನ್ನಡಿಗರಿಗೆ ಕೊಡಬೇಕಾದ ಮೀಸಲಾತಿ ಒದಗಿಸಬೇಕಾದಂತಹ ರಾಜ್ಯ ಸರ್ಕಾರವೇ ಇದ್ರ ಬಗ್ಗೆ ಗೊಂದಲದಲ್ಲಿ ಇರೋದು ಯಾಕೆ? ಹಾಗಾದ್ರೆ ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಓದಿರುವಂತಹ ಕನ್ನಡಿಗರೇ ಕರ್ನಾಟಕದಲ್ಲಿ 3ನೇ ದರ್ಜೆಯ ಪ್ರಜೆಯಾಗಿ ಬದುಕಬೇಕಾದಂತಹ ಪರಿಸ್ಥಿತಿ ಬಂದಿದೆಯಾ? ರಾಜ್ಯ ಸರ್ಕಾರವನ್ನ ಆಡಳಿತವನ್ನ ಕೈ ಹಿಡಿದಿದೆಯಾ? ಹಾಗಾದ್ರೆ ಇದಕ್ಕೆಲ್ಲದನ್ನು ಉತ್ತರ ಕೊಡಬೇಕಾದವ್ರು ಯಾರು? ರಾಜ್ಯ ಸರ್ಕಾರವೇ ಕೈ ಚೆಲ್ಲಿ ಕುಳಿತರೆ ಇದಕ್ಕಾಗಿ ಕನ್ನಡಿಗರ ಪರವಾಗಿ ನಿಲ್ಲಬೇಕಾದಂತಹವ್ರು ಯಾರು? ಇದ್ರ ಬಗ್ಗೆ ಕರ್ನಾಟಕದಲ್ಲಿರುವ ಕನ್ನಡಿಗರು ಏನ್ ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಕರ್ನಾಟಕದಲ್ಲಿ ಇರೋರ್ಗೆನೆ ಮೀಸಲಾತಿ ಕೊಡ್ಲಿಕ್ಕೆ ಹಿಂಜರಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೂಡ ಗೊಂದಲದಲ್ಲಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ನಾವಿಲ್ಲಿ ಕಷ್ಟಪಟ್ಟು ದುಡಿಬೇಕಂತ ಜನ ಮುಂದೆ ಹೋದ್ರೂ ಯಾರೂ ಮೀಸಲಾತಿ ಕೊಡ್ತಿಲ್ಲ. ಹಂಗಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಂತ ಅಂದ್ರೂ ನಮ್ಮಲ್ಲೇ ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಅವ್ರು ಹೇಗೆ ಕೊಡ್ತಾರೆ ಅನ್ನೋದು ಜನ ಯೋಚನೆ ಮಾಡ್ತಾರೆ. ಅದಕ್ಕೆ ಇವರು ರಿಸರ್ವೇಷನ್ಸ್ ಕೊಡಬೇಕಾಗುತ್ತೆ ಇಲ್ಲಿ ಕೆಲಸ ಮಾಡೋ ರೀತಿ. ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ಜಾಬ್ ಆಪರ್ಚುನಿಟೀಸ್ ಎಲ್ಲ ಕೊಡ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜನಕ್ಕೆ. ಹಂಗಾಗಿ ರಿಸರ್ವೇಷನ್ ನಮಗೂ ಕೊಡಬೇಕು. ಕಷ್ಟಪಟ್ಟೆಲ್ಲ ಓದ್ತಾರೆ ಅಂದಮೇಲೆ ಅವ್ರಿಗೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಕೆಲಸನೂ ಸಿಗಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಕರ್ನಾಟಕದಲ್ಲಿ ಓದಿ ಕೆಲವೊಬ್ರು ನಮ್ಮ ದೇಶದಲ್ಲಿ ಓದಿ ನಮ್ಮ ರಾಜ್ಯದಲ್ಲಿ ಓದಿ ಇನ್ನೂ ಬೇರೆ ದೇಶದಲ್ಲಿ ದುಡಿತಾ ಇರ್ತಾರೆ, ಅಂಥವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಇಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಸಿಗ್ತಿಲ್ಲ, ಹಂಗಾಗಿ ಅವ್ರು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿದೆ. ಹಂಗಾಗಿ ಇಲ್ಲಿ ಇವ್ರು ಜಾಬ್ ಆಪರ್ಚುನಿಟೀಸ್ ಇಲ್ಲಿ ಕೊಟ್ಟರೆ ಅವ್ರು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಅಗತ್ಯ ಇರಲ್ಲ ಅಂದ್ಕೊತೀನಿ. ಹಂಗಾಗಿ ಇವ್ರ ರಿಸರ್ವೇಷನ್ಸ್ ಇಲ್ಲಿ ಜಾಸ್ತಿ ಮೀಸಲಾತಿ ಪ್ರೊವೈಡ್ ಮಾಡಿದ್ರೆ ಇಲ್ಲೇ ಜನ ಓದಿ ಇಲ್ಲೇ ಕೆಲಸ ಮಾಡ್ತಾರೆ. ಮೀಸಲಾತಿ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲದಲ್ಲಿದೆ. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ರಿಸರ್ವೇಷನ್ಸ್ ಜಾಸ್ತಿ ಕೊಡಬೇಕು ಮತ್ತು ನಮ್ಮ ಜನಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಹಾಗಾಗಿ ಅವರು ಇಲ್ಲೇ ದುಡಿಬೋದು ಮತ್ತು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಯಾರಿಗೂ ಬರಲ್ಲ ಅಷ್ಟು. ಇವಾಗ ಬೇರೆ ಸ್ಟೇಟ್ಗೆಲ್ಲ ಹೋದರೆ ಅಲ್ಲಿ ಯಾವ ಥರ ಅವ್ರಿಗೆ ಇನ್ಫ್ಲೂಯೆನ್ಸ್ ಅಥವಾ ಅವ್ರಿಗೆಲ್ಲ ಯಾವ ಥರ ಮೀಸಲಾತಿ ಇದೆ, ನಮ್ಮ ಕರ್ನಾಟಕದಲ್ಲೂ ಆ ಥರ ಇರಬೇಕು. ಯಾಕಂದರೆ ಇಲ್ಲಿ ಹೇಗಿದೆ ಅಂದರೆ ಬೇರೆ ಕಡೆಯಿಂದ ಬಂದು ಅವರನ್ನೇ ಅವ್ರು ತೊಡಗಿಸ್ಕೊಂಡು ಬಿಡ್ತಾರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಇರೋರು ಹುಟ್ಟಿದವ್ರಿಗೆ ಅವ್ರಿಗೆ ಹೇಗೆ ಇರಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕಂದರೆ ಬೇರೆ ಸ್ಟೇಟ್ಗೆ ಹೋದರೆ ಅವ್ರಿಗೆ ವ್ಯಾಲ್ಯೂ ಕೊಟ್ಟಷ್ಟು ನಮ್ಗೆ ಕೊಡಲ್ಲ. ನಮ್ಮ ಸ್ಟೇಟಲ್ಲಿ ಏನಾಗುತ್ತೆ, ಬೇರೆದವ್ರಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಹೇಗಂದರೆ ಇವಾಗ ಕಂಪ್ನಿಗೆ ಹೋದರೆ ಮಿನಿಮಮ್ 3-4 ಲ್ಯಾಂಗ್ವೇಜಸ್ನ ಮಾತಾಡಲೇಬೇಕು, ಹೇಳಲೇಬೇಕು. ಕನ್ನಡ ಪ್ಲಾಟ್ಫಾರ್ಮ್ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಅವಕಾಶ ಕೊಟ್ಟರೆ ಕರ್ನಾಟಕನೂ ಒಂದು ಇದರಲ್ಲಿ ಸ್ಟೇಜಲ್ಲಿ ಬರುತ್ತೆ, ಅಥವಾ ಬೇರೆ ಸ್ಟೇಟ್ಗಿನ ಜಾಸ್ತಿ ಹೆಸರು ಮಾಡುತ್ತೆ. ಆಲ್ರೆಡಿ ಹೆಸರಿಲ್ಲ ಅಂತ ಅಲ್ಲ, ಬಟ್ ಹೆಸರು ಇನ್ನೂ ಜಾಸ್ತಿ ಹೋಗಬೇಕು, ಒಂದು ಗರಿನ ಇಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಆ್ಯಂಡ್ ಅದೇ ರೀತಿ ಕನ್ನಡನ ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತೀವೋ, ಯಾವ ರೀತಿ ಬೇರೆ ಸ್ಟೇಟ್ನವ್ರು ಅವ್ರ ಭಾಷೆನ ಬೆಳೆಸ್ಕೊಂಡು ಅವ್ರ ಭಾಷೆಯಲ್ಲೇ ಅವ್ರು ಎಲ್ಲನೂ ಯಾವ ಥರ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೋ ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನಮ್ಮದೇ ಆದಂಥ ಬಿಸ್ನೆಸ್ ಮಾಡಿಕೊಂಡು ನಮ್ಮ ಕನ್ನಡಕ್ಕಾಗಿಯೇ ನಾವು ಹೋರಾಡಿಕೊಂಡು ಕನ್ನಡದವ್ರಿಗೆ ಸ್ವಲ್ಪ ಏನಾದರೂ ಆಪರ್ಚುನಿಟೀಸ್ನ ಜಾಸ್ತಿ ಕೊಟ್ಟರೆ ಕನ್ನಡ ಇನ್ನೂ ಒಂದು ರೇಂಜಿಗೆ ಹೋಗುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸರ್ಕಾರ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೆ, ಬಟ್ ಅದನ್ನೆಲ್ಲ ಬೇಗ ಒಂದು ಕಾರ್ಯರೂಪಕ್ಕೆ ತಂದರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಕಾರ್ಯರೂಪಕ್ಕೆ ತರಲೇಬೇಕು ಅನ್ನೋದು ಇದೆ. ಯಾಕಂದರೆ ಕನ್ನಡದವ್ರಿಗೆ ಆಪರ್ಚುನಿಟೀಸ್ ಕಡಿಮೆ ಸಿಗ್ತಾ ಇದೆ, ಎಲ್ಲಿ ಹೋದರೂ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಕನ್ನಡದವ್ರಿಗೆ ಒಂದು ಆಪಾದನೆ ಇದೆ. ಅದರ ಬಗ್ಗೆ ಸರ್ಕಾರ ಸ್ವಲ್ಪ ನೋಡಬೇಕು, ಕೇಳಬೇಕು ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಇವಾಗ ಬೇರೆಯವ್ರಿಗೆಲ್ಲ ಬೇರೆ ರಾಜ್ಯದಿಂದ ಬರ್ತಾ ಇದ್ರೆ ಮತ್ತು ನಮಗೆಲ್ಲ ಜಾಗ ಅಂದರೆ ಕೆಲಸ ಇಲ್ಲಿ ಸಿಗೋದು ಕಮ್ಮಿ ಆಗುತ್ತೆ. ಆಮೇಲೆ ನಮ್ಮ ಕರ್ನಾಟಕದವ್ರಿಗೂ ಆಪರ್ಚುನಿಟೀಸ್ ಎಲ್ಲ ಕೊಡಬೇಕು ಜಾಬ್ಗೆಲ್ಲ, ಅಷ್ಟೇ. ಮತ್ತು ಇವಾಗ ಕರ್ನಾಟಕದಲ್ಲಿ ಓದಿ ತುಂಬ ಜನ ಡಾಕ್ಟ್ರು, ಇಂಜಿನಿಯರ್ಸು ಅಥವಾ ಇನ್ನೇನೋ ಒಂದಿಷ್ಟು ಓದಿ ನೆಕ್ಸ್ಟ್ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
ಅವ್ರಿಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಅನ್ನೋದಕ್ಕೆ ಅವ್ರು ಹೋಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಅಲ್ಲಿ ಡ್ರೀಮ್ ಜಾಬ್ ಅಲ್ಲೇ ಮಾಡಬೇಕು ಅನ್ನೋದು ಒಂದು ಆಸೆ ಇರ್ಬೋದು. ಬಟ್ ಅವರು ಅಲ್ಲೋಗ್ಬೇಕಂತ ಏನಿಲ್ಲ, ಇಲ್ಲೂ ಆ ಥರ ಫೆಸಿಲಿಟೀಸ್ ಎಲ್ಲ ಮಾಡ್ಬೋದು, ಇಲ್ಲೂ ಅವರಿಗೆ ಆಪರ್ಚುನಿಟೀಸ್ ಎಲ್ಲ ಇನ್ನೂ ಸಿಗಬೇಕು ಅನ್ನೋದು. ಇವಾಗ ಬ್ಯಾಂಕ್ ಹೋದ್ರೆ ಅಥವಾ ಯಾವುದೇ ಒಂದಿಷ್ಟು ಕಂಪ್ನಿಲಿ ಇರ್ಬೋದು, ಈಗ ಬೆಂಗಳೂರಲ್ಲೇ ತಗೊಂಡ್ರೆ ಕರ್ನಾಟಕದವ್ರಿಗಿಂತ ಹೆಚ್ಚಾಗಿ ನಾನ್ ಕನ್ನಡಿಗರೇ ಜಾಸ್ತಿ ಇದ್ದಾರೆ. ಎಲ್ಲರೂ ಕೂಡ ಆದಷ್ಟು ಜಾಸ್ತಿ ಓದೋದಕ್ಕೆ ಅಂತ ಬಂದಿರ್ತಾರೆ, ಕೆಲವೊಂದಿಷ್ಟು ಜನ ಕೆಲಸಕ್ಕೆ ಅಂತಾನೆ ಬಂದಿರ್ತಾರೆ. ಕನ್ನಡಿಗರನ್ನ ಬೆರಳೆಣಿಕೆಯಲ್ಲಿ ಹುಡುಕೋ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಇವಾಗ ಬೇರೆ ನಾರ್ತ್ ಇಂಡಿಯನ್ಸ್ ಅಂತ ಅಲ್ಲ, ನಾನ್ ಕನ್ನಡಿಗರ್ಸ್ ಅವ್ರಿಗೆಲ್ಲ 80% ಜಾಬ್ ಕೊಡ್ತಾ ಇದ್ದಾರೆ, ನಮಗೆಲ್ಲ ಬರೀ 10% 20%. ಅದಕ್ಕೆ ಅವರೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ಅದಕ್ಕೆ ನಮಗೂ ಜಾಬ್ ಆಪರ್ಚುನಿಟಿ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಮಾಡಬೇಕು, ಆಮೇಲೆ ಇನ್ನೂ ತುಂಬ ಆಪರ್ಚುನಿಟೀಸ್ ಎಲ್ಲ ಕೊಡಬೇಕು ಎಲ್ರಿಗೂ. ಈ ಥರ ಆದರೆ ಕನ್ನಡಿಗದವರು ಯಾರೂ ಇರೋದೇ ಇಲ್ಲ, ಎಲ್ಲ ಬೇರೆ ಕಡೆನೇ ಹೋಗ್ತಾರೆ. ಇವಾಗ ಬೇರೆ ಕಡೆ ಎಲ್ಲ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯದವ್ರು ನಮಗೆ ಕೊಡಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೂ ಇನ್ನೂ ಆಪರ್ಚುನಿಟೀಸ್ ಬೇಕು ಅಂತ. ಇವಾಗ ಕರ್ನಾಟಕದಲ್ಲಿರೋರಿಗೆ ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರನೇ ಸಾಕಷ್ಟು ಗೊಂದಲಗಳನ್ನು ತೋರ್ಪಡಿಸ್ತಾ ಇದೆ. ಇದು ಆಲ್ಮೋಸ್ಟ್ 40 ವರ್ಷಗಳಿಂದ ಕನ್ನಡಿಗರಿಗೆ ಮೀಸಲಾತಿ ಬೇಕು ಅನ್ನೋ ಹೋರಾಟ ನಡೀತಾ ಇದೆ. ಈಗಲೂ ಕೂಡ 40 ವರ್ಷದ ನಂತರ ಕೂಡ ಈಗಲೂ ಕೂಡ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ಇನ್ನೂ ಮೀಸಲಾತಿ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಮ್ಮ ಜನ ನಮ್ಮವ್ರಿಗೆ ಕೊಟ್ಟಿಲ್ಲ ಅಂದರೆ ಬೇರೆ ಬೇರೆ ದೇಶದಿಂದ ನಾರ್ತ್ ಇಂಡಿಯಾ ಅಲ್ಲಿ ಬೇರೆ ಕಡೆಯಿಂದ ಎಲ್ಲ ಬರೋರಿಗೆ ಅವ್ರಿಗೆಲ್ಲ ಕೊಟ್ಟರೆ ಏನು ಯೂಸು? ನಮ್ಮ ಕರ್ನಾಟಕದಲ್ಲಿರೋ ಮನುಷ್ಯರಿಗೆ ನಮಗೆ ಕೊಡಬೇಕು. ನಾವಿಲ್ಲಿರೋದು ನಾವು ಎಷ್ಟೋ ವರ್ಷದಿಂದ ಕರ್ನಾಟಕದಲ್ಲಿದ್ದೀವಿ. ಇವಾಗ ನಾವು ಬೇರೆ ದೇಶಕ್ಕೆ ಬೇರೆ ಸ್ಟೇಟ್ಸ್ಗಳಿಗೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲ ಅವ್ರು ಕೊಡಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ನಮಗೆ ರಿಸರ್ವೇಷನ್ ಕೊಡಬೇಕು ಆ್ಯಂಡ್ ಪ್ರಿಯಾರಿಟಿ ನಮಗೆ ಕೊಡಬೇಕು, ಬೇರೆ ಅವ್ರಿಗಲ್ಲ. ಇನ್ನು ಕರ್ನಾಟಕದಲ್ಲಿ ಓದಿ ಕೆಲವೊಬ್ರು ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಹೊರ ರಾಜ್ಯಗಳಿಗೆ ಹೋಗಿರ್ತಾರೆ, ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಇವ್ರು ಪ್ರಿಫರೆನ್ಸ್ ಕೊಡ್ತಿಲ್ಲ, ಇಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ. ಇನ್ ಕೇಸ್ ಇವ್ರು ಇಲ್ಲಿ ಪ್ರಿಫರೆನ್ಸ್ ಕೊಟ್ಟು ನೀಟಾಗಿ ನಮಗೆ ಏನಿದೆ ರಿಸರ್ವೇಷನ್ ಕೊಟ್ಟು ನಮಗೆಲ್ಲ ಕೆಲಸ ಕೊಟ್ಟು ಎಲ್ಲ ಮಾಡಿದ್ರೆ ಆವಾಗ ಲೈಕ್ ಇಲ್ಲೇ ಇರ್ಬೋದು, ನಮ್ಮ ಕಂಟ್ರಿ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್, ವಿಲ್ ಗೋ ಔಟ್. ಅಂದರೆ ಹೋರಾಟ ನಡೆಸ್ತಾ ಇದ್ದಾರೆ ಅಂದರೆ ಅಷ್ಟು ವರ್ಷದಿಂದ ಎಲ್ಲ ರಾಜಕೀಯ ಚೇಂಜ್ ಆಗ್ತಾನೇ ಇದೆ. ಪ್ರತಿ 5 ವರ್ಷಕ್ಕೂ ಜನ ಅಭಿಪ್ರಾಯವನ್ನು ತೋರಿಸಿ ಒಂದೊಂದೇ ರಾಜಕೀಯವನ್ನು ಚೂಸ್ ಮಾಡ್ತಾನೇ ಇದ್ದಾರೆ. ಬಟ್ ಅದು ರಾಜಕೀಯ ಚೂಸ್ ಮಾಡ್ತಾರವ್ರಿಗೆ ಕಾಣಬೇಕದು. 40 ವರ್ಷ ಅನ್ನೋದು 1 ವರ್ಷ 2 ವರ್ಷ ಅಲ್ಲ, 40 ವರ್ಷ ಅನ್ನೋದು ತುಂಬ ದೊಡ್ಡದು. ಒಂದು ಜನ್ರೇಷನ್ನೇ ಪಾಸ್ ಆಗುತ್ತೆ. ಸೊ ಅದು ಅವ್ರಿಗೆ ಗೊತ್ತಾಗಬೇಕು, ಅದ್ರ ಸೀರಿಯಸ್ನೆಸ್ ಏನು, ಕರ್ನಾಟಕ ಜನತೆಗೆ ಅದು ಮುಖ್ಯ ಅನ್ನೋದು ಗೊತ್ತಾಗಬೇಕು. ರಾಜಕೀಯ ಖಂಡಿತ ಗೊತ್ತಾಗಬೇಕು ಅದು. ಹಾಗೆ ಈಗ ಸಿದ್ದರಾಮಯ್ಯ ಅವರೇ ಒಂದು ಕಳೆದ 2-3 ದಿನಗಳಿಂದ ಟ್ವೀಟ್ ಮಾಡ್ತಾ ಇದ್ದಾರೆ, ಆಮೇಲೆ ಮತ್ತೆ ಡಿಲೀಟ್ ಮಾಡ್ತಾರೆ, ಮೀಸಲಾತಿ ಕೊಡುವುದಾಗಿ ಮತ್ತೆ ಟ್ವೀಟ್ ಮಾಡ್ತಾರೆ, ಮತ್ತೆ ಡಿಲೀಟ್ ಮಾಡ್ತಾರೆ. ಕೊನೆಗೆ ಹೇಳ್ತಾರೆ ಸ್ವಲ್ಪ ದಿನ ನನಗೆ ಸಮಯ ಬೇಕು, ಆ ನಂತರ ನಾವು ಇದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 70% ಕರ್ನಾಟಕದಲ್ಲಿರೋ ಜನರಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಹಿಂದೇಟ್ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಅದು ಅವ್ರ ಮೇಲಿರೋರಿಗೆ ಮೋಸ್ಟ್ಲಿ ರಾಜಕೀಯ ಇನ್ನೂ ಮೇಲ್ಗಡೆಯಿಂದ ಗೊಂದಲ ಇರ್ಬೋದು ಅನ್ಸುತ್ತೆ. ಸೊ ಏನೇ ಇವ್ರ ಕೈಯಲ್ಲಿ ಪವರ್ ಇದೆ ಅಂತ, ಡೆಮೋಕ್ರಸಿ ಪವರ್ ಇವ್ರ ಹತ್ರ ಇದೆ ಅಂತ ನಮಗೆ ಕಾಣಿಸಿದ್ರು ಮೇಲಿಂದ ಕಂಟ್ರೋಲ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ. ಈಗ ಕೆಲವೊಂದು ಖಾಸಗಿ ಕಂಪ್ನಿಗಳು ತಮ್ಮದೇ ಆದಂತಹ ಟ್ವೀಟ್, ಸಿಇಒಗಳು ತಮ್ಮದೇ ಆದಂತಹ ಟ್ವೀಟ್ ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೆ 70% ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತೀರಿ. ಇವಾಗ ಉದಾಹರಣೆಗೆ ಫೋನ್ ಪೇ ಅಂತ ಕಂಪ್ನಿಗಳು, ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೇನು ಅವ್ರು ಏನು ಹೇಳಿದ್ರೇನೋ ಕಾರ್ಪೊರೇಟ್ ಅನ್ನೋದು ಅದು ಒಂದು ಸಪ್ರೇಟ್ ರಾಜಕೀಯನೇ. ಅದು ಸಪ್ರೇಟ್ ರಾಜಕೀಯ. ಅವ್ರದ್ದು ಏನಿದೆ ಅವರು ಸಪ್ರೇಟಾಗಿ ರನ್ ಮಾಡ್ತಾರೆ ಹೊತ್ತು ಸುಮ್ಮನೆ ಅದು ಮೇಲೆ ತೋರಿಸೋದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಅನ್ನೋದು ಸುಮ್ಮನೆ ತೋರಿಸೋದು ಅಷ್ಟೇ ಅವರು. ಬಟ್ ಅವ್ರ ಇಂಟೆನ್ಷನ್ ಏನಂದರೆ ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಅಲ್ಲ. ಅವ್ರದ್ದು ಕಾರ್ಪೊರೇಟ್ ಅನ್ನೋದು ಸಪ್ರೇಟ್ ರಾಜಕೀಯ, ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಇನ್ನು ಎಷ್ಟೋ ಜನ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಓದಿ ಬೇರೆ ರಾಜ್ಯ ಅಥವಾ ಬೇರೆ ದೇಶಗಳನ್ನ ಮೊರೆ ಹೋಗ್ತಿದ್ದಾರೆ ಕೆಲಸಕ್ಕಾಗಿ. ಇದಕ್ಕೆ ನಿಮ್ಮ ಅನಿಸಿಕೆ? ಹೌದು, ಇಲ್ಲಿ ನಮಗೆ ಇವಾಗ ಎಲ್ಲನೂ ಇಲ್ಲಿ ಓದೋದ್ರಿಂದ ಹಿಡಿದು ನಮಗೆ ಒಂದು ಹಾಸ್ಪಿಟಾಲಿಟಿಯಿಂದ ಹಿಡಿದು ಎಲ್ಲನೂ ಬಂದ್ಬಿಟ್ಟು ಒಂದು ಇಂಡೈರೆಕ್ಟಾಗಿ ಪಾಲಿಟಿಕ್ಸೇ ಎಲ್ಲನೂ ಒಳಗಡೆ. ಪ್ರತಿಯೊಂದು ನಾವು ಬಂದ್ಬಿಟ್ಟು ಸಂಪಾದನೆ ಮಾಡಿ ಕಷ್ಟಪಟ್ಟು ಎಲ್ಲ ಪಡ್ಕೋಬೇಕಂದ್ರೆ ಇನ್ನು ಡೆಮೋಕ್ರಸಿ ಅನ್ನೋದು ಏನಿದೆ, ಗೌರ್ಮೆಂಟ್ ಅನ್ನೋದು ಏನಿದೆ, ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಏನು ಸಿಗುತ್ತೆ. ಸೊ ಅದು ಎಷ್ಟಾಗಿ ಸಿಗುತ್ತೋ ಅದನ್ನು ಇಲ್ಲಿಂದ ಏನು ನಮ್ಮ ಕೈಯಲ್ಲಿ ಪಡ್ಕೊಳ್ಳೋಕ್ಕಾಗುತ್ತೋ ಅದು ಪಡ್ಕೊಂಡು ಬೇರೆ ಕಂಟ್ರೀಸ್ ಖಂಡಿತ ಹೋಗ್ತಾರೆ. ನಾನೇ ತುಂಬ ಜನನ ನೋಡಿದ್ದೀನಿ, ನಮ್ಮವರೇ ತುಂಬ ಜನ ಬೇರೆ ಕಂಟ್ರೀಸಲ್ಲೇ ಇದ್ದಾರೆ ಜಾಸ್ತಿ. ಸೊ ಅಲ್ಲವ್ರಿಗೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ನೂ ಮುಂದಕ್ಕೆ ಹೋಗೋದು ನೋಡ್ತಾ ಇದ್ರೆ
ಇಂಡಿಯಾ ಅನ್ನೋದು ಬರೀ ಇಂಡಿಯಾ ಇರಲ್ಲ. ಇಂಡಿಯಾ ಲೇಬರ್ ಕಂಟ್ರಿ, ಪ್ರೈವೇಟ್ ಲಿಮಿಟೆಡ್ ಅಂತ ಬಂದ್ರೂ ಆಶ್ಚರ್ಯ ಪಡೋದಕ್ಕೇನೂ ಇಲ್ಲ. ಇನ್ನೂ ತುಂಬ ಇದೆ, ಹೇಳೋಕ್ಕಾಗಲ್ಲ ಎಲ್ಲನೂ. ಏನೋ ನೀವು ಇಲ್ಲಿ ಕೇಳಿದ್ರೆ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಓದಿರೋರು ಇಲ್ಲಿ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಪುಣೆ, ಮಹಾರಾಷ್ಟ್ರ, ಡೆಲ್ಲಿ ಅಲ್ಲೆಲ್ಲ ಹೋಗ್ತಿದ್ದಾರೆ ಅಂತಂದರೆ ಗೌರ್ಮೆಂಟ್ ಥಿಂಕ್ ಮಾಡಬೇಕು ಯಾಕೆ ಅದು ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಓದಿರೋರಿಗೆ ಪ್ರಿಫರೆನ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಥಿಂಕ್ ಮಾಡಬೇಕು. ಬ್ಯಾಂಗ್ಳೂರಿಗೆ ಅವರೆಲ್ಲ ಕಂಪ್ನೀಸ್ ತರ್ತಿರ್ಬೋದು, ಅವರು ಒಂದು ಕಾಂಟ್ರಾಕ್ಟ್ ಮೇಲೆ ಅವರೊಂದು ಅಗ್ರಿಮೆಂಟ್ ಮೇಲೆ ತರ್ತಿರ್ಬೋದು, ಎಲ್ಲ ಓಕೆ ನಾವು ನಿಮ್ಮದು ಜನಕ್ಕೂ ಕೂಡ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿ. ಹಾಗಂತ ಇಲ್ಲಿರೋ ಲೋಕಲೈಟ್ಸ್ನ ಕೂಡ ನೋಡಬೇಕಲ್ಲ ಅವರು ಇಲ್ಲಿರೋ ಲೋಕಲೈಟ್ಸ್ಗೆ ಅವರೇನೋ ಮೀಸಲಾತಿ ಕೊಡದೆ ಏನೋ ಕೂಡ ರಿಸರ್ವೇಷನ್ ಕೊಡದೆ ಇಲ್ಲ ನಿಮ್ಮ ಬರೀ ನಾರ್ತ್ ಇಂಡಿಯನ್ ಕಡೆ ಅವ್ರು ಮಾತ್ರ ಕೊಡ್ತೀವಿ ಅಂದರೆ ಅದು ಯಾವ ಥರ ಸರಿ ಹೋಗುತ್ತೆ. ಆವಾಗ ಇಲ್ಲಿರೋರು ಅಲ್ಲಿ ನಾರ್ತ್ ಇಂಡಿಯಾ ಅಫ್ಕೋರ್ಸ್ ಹೋಗೇ ಹೋಗ್ತಾರೆ ಮತ್ತು ವಾಪಸ್ ಮೈಗ್ರೇಟ್ ಆಗಿ. ಹಾಂ ಅದೌದು. ಯಾಕೆ ಅಂತಂದರೆ ಗೌರ್ಮೆಂಟ್ ನೆಗ್ಲಿಜೆನ್ಸ್, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ನಿಲ್ಸಿದ್ವಿ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ತಾರೆ ಅಂತೇಳಿ. ಅವ್ರು ತಗೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ಅದು ಬಂದೇ ಬರುತ್ತೆ, ಅದು ಥರ್ಡ್ ಪೊಸಿಷನ್ ಬಂದೇ ಬರುತ್ತೆ ಅಫ್ಕೋರ್ಸ್. ಸೊ ಅದೇ ಹೀಗೆ ಮಾಡಿದ್ರೆ ನೆಕ್ಸ್ಟ್ ಅವರೇ ಎಲೆಕ್ಟ್ ಮಾಡೋದಕ್ಕೆ ಕನ್ನಡದನ್ನು ಹುಡುಕ್ಬೇಕಾಗತ್ತೆ, ಇನ್ನೇನೋ ಬೇರೆ ಏನೋ ಆಪ್ಷನ್ ಇಲ್ಲ ಅವ್ರಿಗೆ. ಬಟ್ ಇಷ್ಟು ನೆಗ್ಲೆಕ್ಟ್ ಆಗಬಾರ್ದವೆ ಅವರು. ಸೊ ಅದು ಅವರು ನೋಡಬೇಕು, ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ನಾವೇ ಗೌರ್ಮೆಂಟಿಗೆ ಕ್ವಶನ್ ಮಾಡಬೇಕಾಗತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಯಾಕೆಂದರೆ ಇಲ್ಲಿವರೆಗೂ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ಸುಮ್ಮನೆ ಮಾಡಿದ್ವಿ, ಬಟ್ ಇನ್ನು ಮುಂದೆ ನಾವೇ ಅವ್ರು ಕ್ವಶನ್ ಮಾಡಬೇಕಾಗತ್ತೆ, ನಮ್ಮ ರಿಸರ್ವೇಷನ್ ಎಲ್ಲಿದೆ, ನಮಗೆ ಪೊಸಿಷನ್ ಎಲ್ಲಿದೆ ಅಂತ ಹೇಳಿ. ಅಫ್ಕೋರ್ಸ್ ಕಾಲೇಜ್ ಔಟ್ಪುಟ್ ಏನಿದೆ ಅವ್ರಿಗೆ ಇವರು ಕಾಲೇಜೆಲ್ಲ ಇವ್ರಿಗೆ ಅಷ್ಟೊಂದೆಲ್ಲ ಲೈಸೆನ್ಸ್ ಎಲ್ಲ ಕೊಟ್ಟು ಕಾಲೇಜ್ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ಗೆಲ್ಲ ಇವ್ರು ಪರ್ಮಿಷನ್ ಕೊಟ್ಟು ಒಂದು ಕಾಲೇಜ್ ಬಿಲ್ಡ್ ಮಾಡ್ತೀವಿ ಅಂದರೆ ಕಾಲೇಜಿಂದ ಹೊರ ಬರ್ತಿರೋ ಸ್ಟೂಡೆಂಟ್ಸ್ ಏನಾಗ್ತಾರೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಿರಬೇಕಲ್ಲ. ಈಗ ನಾನು ಯಂಗ್ಸ್ಟರ್ ಅಂದರೆ ಈಗ ಪಾಲಿಟಿಕ್ಸಲ್ಲಿ ಇರೋರೆಲ್ಲ ಸ್ವಲ್ಪ ಏಜ್ ಆದವರು ಆ್ಯಂಡ್ ಮೇಯ್ನ್ ಆಗಿ ನಮ್ಮಂಥ ಯಂಗ್ಸ್ಟರ್ಸ್ ಕಷ್ಟಗಳು ಅವ್ರಿಗೆ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಮೀಸಲಾತಿ ಏನೋ ಒಂದು ತೊಗೊಂಡು ಬಂದಿರ್ತಾರೆ. ಫಸ್ಟು ಯಂಗ್ಸ್ಟರ್ಸ್ ಪಾಲಿಟಿಕ್ಸಿಗೆ ಬರಬೇಕು, ಅವ್ರು ಬಂದು ಅವ್ರು ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಅವರು ಏನೇನು ಚೇಂಜಸ್ನ ತರಬೇಕು ಅದನ್ನು ಅವ್ರು ತೊಗೊಂಡು ಬರಬೇಕು. ಈಗ ಇರೋರು ಸ್ವಲ್ಪ ಏಜ್ಡ್ ಇದ್ದಾರೆ ಆ್ಯಂಡ್ ದೆನ್ ಅವರು ಇದ್ರ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡ್ಸ್ಕೊಳ್ತಾನೆ ಇಲ್ಲ. ಸೊ ಪಾಲಿಟಿಕ್ಸಲ್ಲಿ ಇರೋರು ಚೇಂಜ್ ಆದರೆ ಎಲ್ಲದೂ ಚೇಂಜ್ ಆಗುತ್ತೆ. ಸೊ ನಾವೀಗ ಏನೇ ಅಂದರೆ ನಾವು ಯಂಗ್ಸ್ಟರ್ಸ್ ಆಗಿ ಏನೇ ಮಾಡಿದ್ರು ಅವ್ರು ಏನು ಚೇಂಜಸ್ ಮಾಡಲ್ಲ, ಅದು ಗೊತ್ತು. ನಾವು ಯಂಗ್ಸ್ಟರ್ಸೇ ಪಾಲಿಟಿಕ್ಸ್ಗೆ ಬಂದರೆ ಅದು ಚೇಂಜ್ ಆಗುತ್ತೆ ನನ್ನ ಒಪಿನಿಯನ್. ಅದು ಆ್ಯಕ್ಚುಲಿ ಈಗ ಎಲ್ಲೇ ಆದರೂ ಈಗ ಬ್ಯಾಂಗ್ಳೂರಲ್ಲೇ ನೋಡಿ, ನಾವು ಫಸ್ಟು ಸ್ಟಾರ್ಟಿಂಗಿಂದನೂ ಅಷ್ಟೇ ನಾವು ಸುಮ್ಮನೆ ಇರ್ತೀವಿ. ಬೇರೆ ಕಡೆಯವರು ಬಂದು ಎಷ್ಟೇ ಈಗ ಬ್ಯಾಂಗ್ಳೂರಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಇರೋರು ಬೇರೆ ಕಡೆಯವರೇ, ನಾವು ಕರ್ನಾಟಕದವ್ರು ಇರೋದೇ ಕಡಿಮೆ. ನಾವು ಫಸ್ಟಿಂದ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಅಭ್ಯಾಸ ಮಾಡಿಸಿದ್ದೀವಿ ಅಂತ ನಂಗೆ ಅನಿಸುತ್ತೆ. ಸೊ ಈಗ ನಾವು ಸಡನ್ನಾಗಿ ಅಟ್ಲೀಸ್ಟ್ ನಾವು ಪ್ರೊಟೆಸ್ಟ್ ಮಾಡ್ಬೋದು ಅದ್ರ ವಿರುದ್ಧವಾಗಿ. ನಮಗೆ ಫಸ್ಟ್ ಜಾಸ್ತಿ ಇಂಪಾರ್ಟೆನ್ಸ್ ನಮಗೆ ಕೊಡಿ, ಯಾಕೆಂದರೆ ನಾವು ಇಲ್ಲೇ ಇದ್ದೀವಿ, ಇಲ್ಲಿಯವ್ರು ನಾವು ಕೆಲಸ ಹುಡ್ಕೊಂಡು ಬೇರೆ ಕಡೆ ಹೋಗೋ ಥರ ನೀವು ಮಾಡ್ತಿದ್ದೀರಾ ಅಂದರೆ ಇಲ್ಲಿ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಕರ್ನಾಟಕದವರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಬೇರೆಯವರಿಗೆ ಅಲ್ಲೂ ಇಂಪಾರ್ಟೆನ್ಸ್ ಇದೆ, ಇಲ್ಲೂ ಇಂಪಾರ್ಟೆನ್ಸ್ ಇದೆ, ಅವ್ರಿಗೆ ಎರಡೆರಡು ಆಪ್ಷನ್ ಇದೆ, ನಾವು ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಕರ್ನಾಟಕದವರಿಗೆ ಫಸ್ಟ್ ಪ್ರಿಫರೆನ್ಸ್ ಬೇಕಾಗುತ್ತೆ. ಜನಗಳ ಧ್ವನಿಯಾಗಬೇಕಾಗಿರೋ ಸರ್ಕಾರನೇ ಇದ್ರ ಬಗ್ಗೆ ಗೊಂದಲ ವ್ಯಕ್ತಪಡಿಸ್ತಿದೆ. ಇದ್ರ ಬಗ್ಗೆ ನೀವೇನು ಅಂದರೆ ಅವರಿಗೆ ಈ ಕಷ್ಟದ ಬಗ್ಗೆ ಕರೆಕ್ಟಾಗಿ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಮೀಸಲಾತಿ ಅನ್ನೋ ಥರ ಇಟ್ಟಿದ್ದಾರೆ ಅಷ್ಟೇ. ಅವ್ರು ಫಸ್ಟ್ ಕ್ಲಾರಿಟಿ ತೊಗೊಂಡು ಅವರಿಗೆ ಅದಿರಬೇಕು, ಕರ್ನಾಟಕದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಏನ್ ಹೇಳಿದ್ರು ಅಂತ. ಕನ್ನಡಿಗರಿಗೆ ಸಿಗ್ಬೇಕಾದಂತಹ ಮೀಸಲಾತಿ ಬೇರೆ ರಾಜ್ಯದವರ ಪಾಲಾಗ್ತಿರೋದು ನಿಜಕ್ಕೂ ಕನ್ನಡಿಗರಿಗೆ ನಷ್ಟವನ್ನ ಅನುಭವಿಸುವಂತಾಗಿದೆ. ರಾಜ್ಯ ಸರ್ಕಾರ ಆದವರು ಸಾಕಷ್ಟು ಮೀಸಲಾತಿ ಕುರಿತಾಗಿ ಒಂದಿಷ್ಟು ನಿರ್ಧಾರಗಳನ್ನ ಆದಷ್ಟು ಬೇಗ ಕೈಗೊಳ್ಳಬೇಕನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.